ಇಡ್ಲಿ ಪುಡಿ ಅಥವಾ ಇಡ್ಲಿ ಉಪ್ಪಿಟ್ಟು ಮಾಡುವ ವಿಧಾನ. ಇದಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಿನಬೇಳೆ, ಬೇಕಾದರೆ ಕಡಲೆಬೇಳೆನೂ ಹಾಕ್ಕೋಬೋದು. ಅದು ಎಲ್ಲ ಕಂದು ಬಣ್ಣ ಬರೋದ್ರೊಳಗೆ ಇಡ್ಲಿನೆಲ್ಲ ಚೆನ್ನಾಗಿ ಪುಡಿ ಪುಡಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕೆಲವರು ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೋಬೋದು. ನಾವು ಇದೇ ಥರ ಇಷ್ಟಪಡ್ತೀವಿ. ಇದರಲ್ಲಿ ಒಣ ಖಾರ ನಾವು ಆ್ಯಕ್ಚುಲಿ ಒಗ್ಗರಣೆ ಒಳಗೆ ಹಾಕಬಾರ್ದು, ಅದೆಲ್ಲ ಒಂದೇ ಕಡೆ ಆಗಿಬಿಡುತ್ತೆ. ಈ ಥರ ಇಡ್ಲಿಗೆ ಚೆನ್ನಾಗೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು, ಆಲ್ರೆಡಿ ಇಡ್ಲಿಯಲ್ಲಿ ಇರೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ಇವಾಗ ಇದು ಕಂದು ಬಣ್ಣ ಬಂದಿದೆ. ರೆಡಿಯಾಗಿ ಇಟ್ಕೊಂಡಿರೋ ಅಂಥ ಇಡ್ಲಿ ಪುಡಿನ ಅದರೊಳಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನೇ ಹಾಕ್ಕೋಬೋದು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ. ನಾವು ಬೇಕಂದರೆ ಎಲ್ಲ ರೀತಿ ವೆಜಿಟೇಬಲ್ಸ್ಗೂ ಹಾಕ್ಕೋಬೋದು. ಉಪ್ಪಿಟ್ಟಿಗೆ ಯಾವ ಥರ ವೆಜಿಟೇಬಲ್ಸ್, ಕ್ಯಾರೆಟು, ಬೀನ್ಸು, ಹಸೆ ಬಟಾಣಿ ಏನಾದರೂ ಹಾಕ್ಕೊಂಡು ಮಾಡ್ಕೋಬೋದು. ಇಡ್ಲಿ ಉಪ್ಪಿಟ್ಟು ರೆಡಿ.